ಕಥೆಗಳು. ಇದು ಕಥೆಗಳ ಹೊಸ ಲೋಕ. ಕನ್ನಡ ಚಿತ್ರರಂಗದಲ್ಲಿ ಇಂದು ಗೋಲ್ಡನ್ ಸ್ಟಾರ್ ಎಂದರೆ ತಿಳಿಯದವರಿಲ್ಲ. ಆದರೆ ಈ ಹೊಳೆಯುವ ನಕ್ಷತ್ರದ ಹಿಂದೆ 16 ವರ್ಷಗಳ ಕಠಿಣ ಪರಿಶ್ರಮ, ಅವಮಾನ ಮತ್ತು ಛಲದ ಕಥೆಯಿದೆ. ಸಾಮಾನ್ಯ ಯುವಕನೊಬ್ಬ ತನ್ನ ಅದ್ಭುತ ಸಂಭಾಷಣಾ ಶೈಲಿ ಮತ್ತು ಮುಗ್ಧ ನಟನೆಯ ಮೂಲಕ ಇಡೀ ಕರ್ನಾಟಕದ ಮನೆಮಾತಾದ ರೋಚಕ ಪಯಣವಿದು. ಗಣೇಶ್ ಅವರ ಕಲಾಜೀವನ ಆರಂಭವಾಗಿದ್ದು ಆರ್ಕೆಸ್ಟ್ರಾಗಳಲ್ಲಿ. ವೇದಿಕೆಯ ಮೇಲೆ ಡ್ಯಾನ್ಸ್ ಮತ್ತು ಮಿಮಿಕ್ರಿ ಮಾಡುತ್ತಾ ಜನರ ಮನರಂಜಿಸುತ್ತಿದ್ದ ಗಣೇಶ್ ಸಿಕ್ಕ ಸಣ್ಣಪುಟ್ಟ ಪಾತ್ರಗಳಲ್ಲಿ ನಟಿಸುತ್ತಾ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಅವರ ಬದುಕಿಗೆ ದೊಡ್ಡ ತಿರುವು ನೀಡಿದ್ದು ಉದಯ ಟಿವಿಯ ಕಾಮಿಡಿ ಟೈಮ್. ತಮ್ಮ ವಿಶಿಷ್ಟ ನಿರೂಪಣೆ ಮತ್ತು ಹರಟೆಯ ಮೂಲಕ ಗಣೇಶ್ ಮನೆಮನೆಯ ಮಗನಾದರು. ಅಂದು ಅವರು ಗಳಿಸಿದ ಜನಪ್ರಿಯತೆಯೇ ಮುಂದೆ ಅವರು ಬೆಳ್ಳಿಪರದೆಯ ಮೇಲೆ ಮಿನುಗಲು ಭದ್ರ ಬುನಾದಿಯಾಯಿತು. ಗಣೇಶ್ ಅವರ ಸಿನಿಮಾ ಕನಸು ಅಷ್ಟು ಸುಲಭವಾಗಿ ನನಸಾಗಲಿಲ್ಲ. ಅವರು ಮೊದಲು ನಟಿಸಿದ ಗುಟ್ಟು ಸಿನಿಮಾ ಕಾರಣಾಂತರಗಳಿಂದ ಬಿಡುಗಡೆಯಾಗಲಿಲ್ಲ. ನಂತರ ಅಮೃತಧಾರೆ ಚಿತ್ರದ ಸಣ್ಣ ಪಾತ್ರದ ಮೂಲಕ ಬೆಳ್ಳಿಪರದೆಯ ಮೇಲೆ ಮೊದಲ ಬಾರಿಗೆ ಕಾಣಿಸಿಕೊಂಡರು. ನಂತರ 2006ರಲ್ಲಿ ಎಂಡಿ ಶ್ರೀಧರ್ ನಿರ್ದೇಶನದ ಚೆಲ್ಲಾಟ ಚಿತ್ರದ ಮೂಲಕ ಗಣೇಶ್ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ರೇಖಾ ವೇದವ್ಯಾಸ್ ನಾಯಕಿಯಾಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಕಂಡು ಗಣೇಶ್ ಅವರಿಗೆ ಚಿತ್ರರಂಗದಲ್ಲಿ ನೆಲೆ ಒದಗಿಸಿಕೊಟ್ಟಿತು. ಗಣೇಶ್ ಅವರ ವೃತ್ತಿಜೀವನವನ್ನು ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿದ ಸಿನಿಮಾ ಎಂದರೆ ಅದು ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ. ಈ ಚಿತ್ರವು ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆಗಳನ್ನು ಬರೆಯಿತು. ಚಿತ್ರದ ಸಂಭಾಷಣೆ ಮತ್ತು ಗಣೇಶ್ ಅವರ ಮ್ಯಾನರಿಸಂ ಯುವಕರ ಮನಗೆದ್ದಿತು. ಈ ಚಿತ್ರದ ಅಭೂತಪೂರ್ವ ಯಶಸ್ಸಿನ ನಂತರವೇ ಗಣೇಶ್ ಅವರಿಗೆ ಗೋಲ್ಡನ್ ಸ್ಟಾರ್ ಎಂಬ ಬಿರುದು ದೊರೆಯಿತು. ಮುಂಗಾರು ಮಳೆ ನಂತರ ಗಣೇಶ್ ಹಿಂತಿರುಗಿ ನೋಡಲೇ ಇಲ್ಲ. ಸಾಲು ಸಾಲು ಹಿಟ್ ಚಿತ್ರಗಳನ್ನು ನೀಡುತ್ತಾ ಸಾಗಿದರು. ಗಾಳಿಪಟ, ಗಾಳಿಪಟ 2, ಸ್ನೇಹ ಮತ್ತು ಪ್ರೀತಿಯ ಅದ್ಭುತ ಕಥೆ, ಚೆಲ್ಲುವಿನ ಚಿತ್ತಾರ, ಮಾಸ್ ಮತ್ತು ಕ್ಲಾಸ್ ಪ್ರೇಕ್ಷಕರ ಮೆಚ್ಚಿನ ಸಿನಿಮಾ, ಕೃಷ್ಣಂ ಪ್ರಣಯ ಸಖಿ ಇತ್ತೀಚಿನ ಬಹುದೊಡ್ಡ ಯಶಸ್ವಿ ಚಿತ್ರ, ರೋಮಿಯೋ, ಚಮಕ್ ಗಣೇಶ್ ಅವರ ಕಾಮಿಡಿ ಟೈಮಿಂಗ್ಗೆ ಸಾಕ್ಷಿ, ಸಂಗಾತಿ, ಮಳೆಬಿಲ್ಲು, ಶೈಲು, ಮುಂಗಾರು ಮಳೆ 2ನಂತಹ ಚಿತ್ರಗಳ ಮೂಲಕ ಗಣೇಶ್ ಅವರು ಕನ್ನಡ ಚಿತ್ರರಂಗದ ಯಶಸ್ವಿ ನಟರಾಗಿ ಇಂದಿಗೂ ಮಿಂಚುತ್ತಿದ್ದಾರೆ. ಮಿಮಿಕ್ರಿ ಕಲಾವಿದನಾಗಿ ಆರಂಭವಾಗಿದ್ದ ಅವರ ಪಯಣ ಇಂದು ಕೋಟ್ಯಂತರ ಅಭಿಮಾನಿಗಳ ಆರಾಧ್ಯ ದೈವವಾಗಿ ಬೆಳೆದು ನಿಂತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ.